ವೃದ್ಧಾಶ್ರಮ ಮತ್ತು ಅನಾಥಾಶ್ರಮದಲ್ಲಿದ್ದ ಅಮಾಯಕರ ಮೇಲೆ ದಬ್ಬಾಳಿಕೆ ಮಾಡಿ ಹೊರಹಾಕಿದ್ದಾರೆ ಎಂದು ಅನಾಥಾಶ್ರಮ ವೃದ್ಧಾಶ್ರಮ ನಡೆಸುತ್ತಿರುವ ಕುಮಾರ್ ಕೊನ್ನೂರು ಮತ್ತು ಧನ್ಯಕುಮಾರ್ ಮೇಗೇರಿ ಇವರು ಗೋಕಾಕ್ದ ಅನಾಥಾಶ್ರಮದ ಮುಂದೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಭಜಂತ್ರಿ ಕುಟುಂಬಸ್ಥರ ವಿರುದ್ಧ ಆರೋಪಿಸಿದ್ದಾರೆ. ಇನ್ನು ಈ ಕಟ್ಟಡದಲ್ಲಿ ಶಾಲೆ ಇತ್ತೆಂದು ಸುಳ್ಳು ಹೇಳಿ ಅಧಿಕಾರಿಗಳ ದಾರಿ ತಪ್ಪಿಸುತ್ತಿದ್ದಾರೆ. ಈಗಾಗಲೇ ಕಟ್ಟಡದ ಖರೀದಿಯ ಎಲ್ಲಾ ದಾಖಲೆಗಳು, ಮುಂದೆ ಯಾವುದೇ ತಂಟೆ ತಕರಾರು ಮಾಡೋದಿಲ್ಲವೆಂದು ಬರೆದುಕೊಟ್ಟ ಕುಟುಂಬಸ್ಥರ ಸಮೇತ ಪತ್ರ ಇದ್ದರೂ ಅನಾಥಾಶ್ರಮ ವೃದ್ಧಾಶ್ರಮದಲ್ಲಿರುವವರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆಂದರು. ಶಾಲೆ ಇತ್ತೆಂದು ಹೇಳಿದ ಬೆನ್ನಲ್ಲೇ ಶಾಲೆಗೆ ಸಂಬಂಧಪಟ್ಟ ಚಿಕ್ಕೋಡಿ ಡಿಡಿಪಿಐಗೆ ಮನವಿ ನೀಡಿದರೂ ಸಹ ಅವರು ಕೂಡ ತನಿಖೆ ಮಾಡಲು ವಿಳಂಬ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಕಟ್ಟಡದ ಮೇಲೆ ಹಾಕಿದ್ದ ಅನಾಥಾಶ್ರಮ ಬ್ಯಾನರ್ ಹರಿದು ಅಮಾಯಕರ ಮೇಲೆ ಪರಸ್ಥಗಳಿಂದ ಜನರನ್ನ ಕರೆಸಿ ಹಲ್ಲೆ ಮಾಡಿಸುತ್ತಿದ್ದಾನೆ. ಒಳಗಡೆ ಹೋಗದಂತೆ ಗೇಟ್ಗಳಿಗೆ ಬೀಗ ಹಾಕಿ ದರ್ಪ ತೋರಿಸುತ್ತಿದ್ದಾನೆ. ಇದರ ಬಗ್ಗೆ ನಗರ ಪೊಲೀಸರು ಕ್ರಮ ಕೈಗೊಳ್ಳಬೇಕೆಂದು ಬೇಡಿಕೊಂಡರು. ಅದರ ಜೊತೆಯಲ್ಲಿ ಮಹಿಳೆಯರು ಅನಾಥಾಶ್ರಮದ ಒಳಗೆ ಮಲಗಿಕೊಳ್ಳಲು ಹೋಗುವಾಗ ಒಳಗಿನಿಂದ ಗೇಟ್ಗಳಿಗೆ ಬೀಗ ಹಾಕಿದ್ದರಿಂದ ಇಡೀ ರಾತ್ರಿ ಕಟ್ಟಡದ ಹೊರಗಡೆ ಮಲಗಿಕೊಳ್ಳುವ ಹಾಗೆ ಮಾಡಿದ್ದಾರೆ. ಎಷ್ಟಾದರೂ ಸಹ ಅಧಿಕಾರಿಗಳು ಮಾತ್ರ ಈತ ತಲೆ ಹಾಕದೆ ಕುಳಿತಿರುವುದು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ಸಂದರ್ಭದಲ್ಲಿ ಶೆಟ್ಟಪ್ಪ ಮೇಸ್ತ್ರಿ, ಮುತ್ರಾಜ್ ಮೇಗೇರಿ, ಚನ್ನಬಸವರಾಜ್ ಕೋಳಗೋಳ, ಸುಭಾಷ್ ಕಾಮವಾಡಿ, ಮಹಾಲಿನ್ ಕಳಸನವರ್ ಸೇರಿದಂತೆ ಇನ್ನುಳಿದವರು ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿದ್ರು. ಸಮೀರ್ ಅರ್ಬಾಮಿ, ಗೋಕಾಕ್ ನ್ಯೂಸ್ 23. ಒಂದು ಬಾಂಡ್ ಮುಖಾಂತರ ಅವರಿಗೆ ಈ ವೃದ್ಧಾಪ ಹಾಗೂ ಮತ್ತು ವಯಸ್ಕರಿಗೆ ಒಂದು ಅನುಕೂಲ ಆಗಲಂತ ಹೇಳಿ ಇಲ್ಲಿ ಒಂದು ಶಾಲೆಯನ್ನು ಇದನ್ನು ತೆಗೆದಿರ್ತಾರೆ. ಯಾಕಪ್ಪ ಅಂತಂದರೆ ಈಗಾಗಲೇ ಒಂದು ವರ್ಷದಂತ ಅವರು ಬಿಡ್ತಾ ಇಲ್ಲ. ಈ ನೋಡ್ರಿ ಸಮ್ಮೇದ ಮಹಾವೀರ್ ಸಮಯ ಅವರು ಖರೀದಿ ಕೊಟ್ಟಂಥ ಇದು ನಮ್ಮ ಖರೀದಿ ಕೊಟ್ಟಾರ್ರಿ ಭಜಂತ್ರಿ ಅವರು. ಸಮ್ಮೇದ ಮಹಾವೀರ್ ಸಮಯ ಅವರಿಗೆ ಭಜಂತ್ರಿ ಅಪ್ಪ ಸಾಹೇಬ್ ಭಜಂತ್ರಿ ಅವರು ಖರೀದಿ ಕೊಟ್ಟಾರ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಖರೀದಿ ಒಂದು ಕಾಗಪತ್ರ ಇದೆ. ಇಲ್ಲಿ ನೋಡ್ರಿ, ಇಲ್ಲಿ ಉತ್ತಾರ, ನಮ್ಮ ನಗರಸಭೆ ಉತ್ತಾರ. ಇಲ್ಲಿ ನೋಡ್ರಿ, ಇದು ನಗರಸಭೆ ಉತ್ತಾರ. ಇದು ಈ ರಾತ್ರಿ ಕಾಯ್ದೆ ಕಾನೂನು ಇದ್ರೂ ಇವರ ಸಮಯದವರಿಗೆ ಬಿಡ್ತಾ ಇಲ್ಲ. ವೃದ್ಧಾಶ್ರಮ ಬಿಡ್ತಾ ಇಲ್ಲ. ನಮ್ಮ ಸಾಲಿ ಐತಿ ಅದೈತಿ ಎಲ್ಲ ಡೂಪ್ಲಿಕೇಟ್ ಮಾಡಿದಾರೆ ಅವರು. ಈಗ ಸಾಲಿಯೆಲ್ಲ ಬಿ ಡಿ ಒ ಸಾಹೇಬ್ರು ಒಂದು ನಾವು ಮನೆ ಇದನ್ನು ಅರ್ಜಿಯನ್ನು ಕೊಟ್ಟಿದ್ದೇವೆ. ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಚಿಕ್ಕೋಡಿ ಅವ್ರಿಗೂ ಸಹ ನಾವು ಒಂದು ಅರ್ಜಿಯನ್ನು ಕೊಟ್ಟು ಬಂದವು. ಈಗ ಅವರು ಹೇಳಿದಾರೆ, ಅವರು ಇನ್ಕ್ವೈರಿ ಮಾಡ್ತಾನೆ ಅಂತ ಹೇಳಿದಾರೆ. ಶಿಕ್ಷಣಾಧಿಕಾರಿ ಬಿ ಒ ಸಾಹೇಬ್ರು ಅವರು ಹೇಳಿದಾರು, ಇದು ಸಾಲಿಲ್ಲ, ಕೈಗಾರಿಕೆ ಪ್ರದೇಶ ಐತದ, ಸಾಲಿ ಹಂಗೆ ಅನುಕೂಲ ಕೊಡ್ತಾರೆ ರೀ. ಇವರು ಸಾಲಿ ಐತಿ ಅದೈತಿ ಹೇಳಿ ಜನರೆಲ್ಲ ಇದು ಬೋಗಸ. ಚಲೋ ನಾವೀಗ ಒಂದು ವಾರದ 15 ದಿವಸದಿಂದ ಇಲ್ಲಿ ಬರಾಕ್ತು. ಒಬ್ಬೊಬ್ಬರ ಒಂದು ದಿವ್ಸಕ್ಕಿಲ್ಲ ಅಂದ್ರೆ ಒಂದು 10ರಿಂದ 15 ಮಂದಿ ಬರ್ತಾರೆ ಇಲ್ಲಿ. ನಂದು ಸಾಲ 5 ಕೊಡೋದೈತಿ, 10 ಕೊಡೈತಿ, 20 ಲಕ್ಷ ಕೊಡೈತಿ ಹೇಳಿ ಕೋಟ್ಯಾಂತರ ವ್ಯವಹಾರ ಮಾಡಿದಾರೆ ಇವ್ರ ಭಜಂತ್ರವ್ರ. ಪಾಪ ಯಾಕಪ್ಪ ಅಂದ್ರೆ ಈಗ ಬರ್ತಾರೋ ಕೇಳ್ತಾರೋ ಅವ್ರಿಗೆ ಅಂಜಿಕೆ ಆಗ್ತಾರೆ. ಅಂಜಿಕೆ ಏನಪ್ಪ, ಒಂದು 4-5 ಮಂದಿ ಹೆಂಗಸ್ ಕರ್ಕೊಂಡು ಬರೋದು, ಸೋಳೋ ಖೋಖೋದು ಮಾಡೋದು, ಅವ್ರ ಹೆಸರಲ್ಲೇ ಕಂಪ್ಯೂಟರ್ ಕೊಡೋದು, ಅದನ್ನ MLC ಮಾಡೋದು, ಹಿಂಗೆ ಮಾಡಿ ದಬ್ಬಾಳಿಕೆ ನಡೆಸಿದಾರೆ ಅವರು.